ನಾವು ಎಷ್ಟೋ ದೇವರುಗಳ ಸ್ವಯಂವರ ಮತ್ತು ಮದುವೆಯಾದ ಕಥೆಯನ್ನು ಕೇಳಿರ್ತೀವಿ. ಹಾಗೆ ನಾರದರ ಸ್ವಯಂವರದ ಕಥೆಯನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಕೇಳಿ. ಮತ್ತು ನಾರದರ ಮದುವೆ ಆಯಿತಾ, ಯಾರು ಮದುವೆ ಆಯಿತು ಅಲ್ಲಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನಾರದರ ಸ್ವಯಂವರದ ಕಥೆ ಶಿವಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅದು ಏನು ಅಂತ ಹೇಳ್ತೀನಿ ಬನ್ನಿ. ಒಮ್ಮೆ ನಾರದರು ತಪಸ್ಸು ಮಾಡಬೇಕೆಂದು ನಿರ್ಧರಿಸಿ ಯೋಗ್ಯವಾದ ಸ್ಥಳವನ್ನು ಆಯ್ಕೆ ಮಾಡಿ ನಿರ್ಧರಿತರಾಗುತ್ತಾರೆ. ಪರ್ವತದ ತಪ್ಪಲಿನಲ್ಲಿ ಸೊಗಸಾದ ಗುಹೆಯೊಂದು ಕಂಡುಬರುತ್ತದೆ. ಇದರ ಬಳಿಯೇ ಗಂಗಾ ನದಿಯು ಹರಿಯುತ್ತಿರುತ್ತಾಳೆ. ಈ ನದಿಯ ದಡದಲ್ಲಿ ಒಂದು ಆಶ್ರಮ ಇರುತ್ತದೆ. ಈ ಆಶ್ರಮದಲ್ಲಿ ನಾರದ ಮಹರ್ಷಿಗಳು ತಪಸ್ಸನ್ನು ಆಚರಿಸಲು ನಿರ್ಧರಿಸುತ್ತಾರೆ ಮತ್ತು ಆ ಕ್ಷಣದಿಂದಲೇ ಕಠಿಣವಾದ ತಪಸ್ಸನ್ನು ಕೂಡ ಆಚರಿಸಲು ಆರಂಭಿಸುತ್ತಾರೆ. ಇದನ್ನು ಅರಿತ ದೇವೇಂದ್ರನು ಆತಂಕಕ್ಕೆ ಒಳಗಾಗಿ ನಾರದರು ತನ್ನ ಸಾಮ್ರಾಜ್ಯವನ್ನು ಕಬಳಿಸಿಕೊಳ್ಳಲು ತಪಸ್ಸನ್ನು ಆಚರಿಸುತ್ತಿರುವುದೆಂಬ ಭಯ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಸುರರಾಜನಾದ ಮನ್ಮಥ ಇಂದ್ರನ ಸಹಾಯಕ್ಕೆ ಬರುತ್ತಾನೆ. ಇದರ ಅರಿವೇ ಇಲ್ಲದೆ ನಾರದರು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುತ್ತಾರೆ. ಮನ್ಮಥನು ತನ್ನ ಸ್ನೇಹಿತನಾದ ವಸಂತನ ಜೊತೆಯಲ್ಲಿ ನಾರದರ ತಪಸ್ಸಿಗೆ ಭಂಗ ತರಲು ಆಗಮಿಸುತ್ತಾನೆ. ಆದರೆ ಇಬ್ಬರು ನಾರದರ ಏಕಾಗ್ರತೆಗೆ ಭಂಗ ತರಲು ವಿಫಲರಾಗುತ್ತಾರೆ. ಇದಕ್ಕೆ ಕಾರಣ ಆ ಸ್ಥಳದಲ್ಲಿ ಅಪಾರ ಶಕ್ತಿ ಇರುತ್ತದೆ. ಆ ಸ್ಥಳದಲ್ಲೇ ಸಾಕ್ಷಾತ್ ಪರಮಶಿವನು ಒಮ್ಮೆ ಮನ್ಮಥನನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟಿರುತ್ತಾನೆ ಮತ್ತು ರತಿದೇವಿಯ ಸಹಾಯದಿಂದ ಆತ ದೈವಭಕ್ತಿಯಿಂದ ಮನ್ಮಥನು ಬದುಕಿ ಉಳಿಯುತ್ತಾನೆ. ಪರಮೇಶ್ವರ ದಯೆಯಿಂದ ನಾರದರ ತಪಸ್ಸು ಪೂರ್ಣಗೊಳ್ಳುತ್ತದೆ. ಆದರೆ ತನ್ನ ಮಹಿಮೆಯಿಂದಲೇ ಮನ್ಮಥನು ಸೋತನು ಎಂಬ ಭಾವನೆ ನಾರದರಲ್ಲಿ ಮೂಡುತ್ತದೆ. ಕೈಲಾಸಕ್ಕೆ ತೆರಳಿ ನಾರದರು ಈ ವೃತ್ತಾಂತವನ್ನೆಲ್ಲ ಶಿವನಿಗೆ ತಿಳಿಸುತ್ತಾರೆ. ಆಗ ಶಿವನು ಈ ವಿಚಾರವನ್ನು ಯಾರಿಗೂ ತಿಳಿಸಬೇಡ, ಮೌನವಾಗಿರುವೆಂದು ಹೇಳುತ್ತಾರೆ. ನೀನು ವಿಷ್ಣು ಭಕ್ತನಾದ್ದರಿಂದ ನಿನ್ನ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇದೆ ಎಂದು ಶಿವನು ಹೇಳುತ್ತಾನೆ. ಆದರೆ ನಾರದರಿಗೆ ಶಿವನ ಬುದ್ಧಿವಾದವು ಮನಸ್ಸಿಗೆ ಹೋಗುವುದಿಲ್ಲ. ನಂತರ ನಾರದ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ಅಲ್ಲಿಯೂ ಬ್ರಹ್ಮನಿಗೆ ಈ ವಿಚಾರವನ್ನೆಲ್ಲ ತಿಳಿಸುತ್ತಾರೆ. ನಾರದರಿಗೆ ದುಡುಕದಿರುವಂತೆ ಯಾರಿಗೂ ಹೇಳದೆ ಸುಮ್ಮನಿರು ಎಂದು ಹೇಳುತ್ತಾರೆ. ಆದರೆ ನಾರದರಿಗೆ ಆವಾಗಲೂ ಏನೂ ಅರ್ಥವಾಗುವುದಿಲ್ಲ. ಬ್ರಹ್ಮ ಎಲ್ಲವನ್ನೂ ತಿಳಿದಿರುತ್ತಾನೆ. ನಾರದರು ವೈಕುಂಠಕ್ಕೆ ತೆರಳುತ್ತಾರೆ. ಭಗವಾನ್ ವಿಷ್ಣುವಿಗೆ ತನ್ನ ತಪಸ್ಸಿನ ಮಹಿಮೆಯಿಂದ ಮನ್ಮಥನನ್ನು ಸೋಲಿಸಿದ ಪರಿಯನ್ನು ತಿಳಿಸುತ್ತಾರೆ. ವಿಷ್ಣು ನಾರದನನ್ನು ಹೊಗಳುತ್ತಾರೆ. ಇದರಿಂದಾಗಿ ನಾರದರು ಇನ್ನಷ್ಟು ಖುಷಿಯಾಗುತ್ತಾರೆ. ಆದರೆ ತನ್ನ ಜ್ಞಾನ ದೃಷ್ಟಿಯಿಂದ ವಿಷ್ಣುವು ನಿಜಾಂಶವನ್ನು ತಿಳಿದಿರುತ್ತಾರೆ. ಸ್ವಯಂ ವಿಷ್ಣುವೇ ಶಿವನನ್ನು ಪ್ರಾರ್ಥಿಸಿ ಶಿವನ ಮಾಯೆಯನ್ನು ಕೊನೆಗೊಳಿಸಲು ತಿಳಿಸುತ್ತಾರೆ. ಆದರೆ ಯಾರ ಮಾತನ್ನು ಕೇಳದ ನಾರದರು ತಾವೇ ದೊಡ್ಡವರೆಂಬ ಭಾವನೆಯಿಂದ ಅಲ್ಲಿಂದ ಹೊರ ನಡೆಯುತ್ತಾರೆ. ಶಿವನ ಆಶಯದಂತೆ ವಿಷ್ಣುವು ನಾರದರು ತೆರಳುವ ಮಾರ್ಗದಲ್ಲಿ ವಿಶಾಲವಾದ ಅಷ್ಟೇ ಸುಂದರವಾದ ಪಟ್ಟಣವನ್ನು ನಿರ್ಮಿಸುತ್ತಾರೆ. ಎಲ್ಲ ಅನುಕೂಲಗಳಿದ್ದ ಆ ಪಟ್ಟಣವು ವೈಕುಂಠಕ್ಕಿಂತಲೂ ಸುಂದರವಾಗಿತ್ತು. ಅಲ್ಲಿನ ದೊರೆಯ ಹೆಸರು ಶೀಲನಿಧಿ. ಆತನು ತನ್ನ ಮಗಳಿಗಾಗಿ ಸ್ವಯಂವರವನ್ನು ಏರ್ಪಡಿಸಿರುತ್ತಾನೆ. ಮುನಿಶ್ರೇಷ್ಠರಾದ ನಾರದರು ಸ್ವಯಂವರದ ವಿಚಾರ ತಿಳಿದು ಕುತೂಹಲದಿಂದ ಅರಮನೆಯನ್ನು ಪ್ರವೇಶಿಸುತ್ತಾರೆ. ನಾರದರನ್ನು ಕಂಡ ಮಹಾರಾಜನು ಎಲ್ಲ ರೀತಿಯ ಗೌರವ ಮರ್ಯಾದೆಗಳೊಂದಿಗೆ ಅರಮನೆಯೊಳಗೆ ಆಹ್ವಾನಿಸಿ ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತಾನೆ. ಆ ಮಹಾರಾಜನಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಶ್ರೀಮತಿ. ಭಯ ಭಕ್ತಿಗಳಿಂದ ಶ್ರೀಮತಿಯು ನಾರದರ ಕಾಲಿಗೆ ನಮಸ್ಕರಿಸುತ್ತಾಳೆ. ನೋಡಲು ಸುಂದರವಾಗಿರುವ ಶ್ರೀಮತಿಯನ್ನು ಕಂಡು ನಾರದರಿಗೆ ಆಶ್ಚರ್ಯವಾಗುತ್ತದೆ. ರಾಜನು ನಾರದರನ್ನು ಕುರಿತು, ಇವಳು ನನ್ನ ಮಗಳು, ಮದುವೆಯಾಗಲು ಬಯಸಿದ ಕಾರಣ ಇವಳಿಗಾಗಿ ಇಂದು ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಇವಳ ಜನ್ಮಕುಂಡಲಿಯನ್ನು ನೋಡಿ ಇವಳಿಗೆ ಎಂತಹ ಪತಿ ಸಿಗುತ್ತಾನೆ ಎಂದು ತಿಳಿಸಿ ಎಂದು ಕೇಳುತ್ತಾನೆ. ಆಗ ನಾರದರು ಮನಸ್ಸಿಗೆ ಆಕೆಯನ್ನು ತಾವೇ ಮದುವೆಯಾಗಬೇಕೆಂಬ ಬಯಕೆ ಉಂಟಾಗುತ್ತದೆ. ಆದ್ದರಿಂದ ನಾರದರು, ನಿನ್ನ ಮಗಳು ಮಹಾ ಅದೃಷ್ಟಶಾಲಿ, ಆದ್ದರಿಂದ ಮಹಾಪರಾಕ್ರಮಶಾಲಿಯು, ಮನ್ಮಥನನ್ನು ಸೋಲಿಸಿದವನು ಮತ್ತು ಸಾಕ್ಷಾತ್ ಪರಶಿವನಿಗೆ ಸರಿಸಮನಾದವನು ಇವಳ ಪತಿ ಆಗುತ್ತಾನೆ ಎಂದು ಹೇಳುತ್ತಾರೆ. ಮೇಲೆ ತಿಳಿಸಿದ ಎಲ್ಲ ಗುಣಗಳು ತಮ್ಮಲ್ಲಿ ಇದೆ ಎಂಬ ಭಾವನೆ ನಾರದರಿಗೆ ಇರುತ್ತದೆ. ನಾರದರು ಅರಮನೆಯಿಂದ ಹೊರಬರುತ್ತಾರೆ. ನಾರದರ ಮನಸ್ಸಿನಲ್ಲಿ ಆ ಯುವತಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಎಂಬ ಯೋಚನೆ ಇರುತ್ತದೆ. ನನ್ನನ್ನು ಆಕೆ ಒಪ್ಪಿಕೊಳ್ಳುವುದು ಖಂಡಿತ, ಆದರೆ ತಪಸ್ವಿಯಾದ ನಾನು ಸ್ವಯಂವರದಲ್ಲಿ ಭಾಗವಹಿಸುವುದು ಹೇಗೆ ಎಂದು ಯೋಚನೆ ಉಂಟಾಗುತ್ತದೆ.
ಸಾಮಾನ್ಯವಾಗಿ ಸ್ತ್ರೀಯರು ಗೌರವಿಸುವುದು ಸೌಂದರ್ಯವನ್ನು ಮಾತ್ರ. ಆದ್ದರಿಂದ ವಿಷ್ಣುವಿನ ಸೌಂದರ್ಯವನ್ನು ಪಡೆದರೆ ಶ್ರೀಮತಿಯು ತನ್ನನ್ನು ವರಿಸುವುದು ಖಂಡಿತ ಎಂಬ ಭಾವನೆ ನಾರದರಲ್ಲಿ ಉಂಟಾಗುತ್ತದೆ. ವಿಷ್ಣು ಲೋಕಕ್ಕೆ ತೆರಳಿ ಭಗವಾನ್ ವಿಷ್ಣುವಿಗೆ ನಡೆದ ವಿಚಾರವನ್ನು ತಿಳಿಸಿ ನನಗೆ ಶ್ರೀಮತಿಯನ್ನು ವಿವಾಹವಾಗಬೇಕೆಂಬ ಆಸೆ ಉಂಟಾಗಿದೆ. ಮಹಾರಾಜರಾದ ಕಾರಣ ಪ್ರಪಂಚದ ಸುತ್ತಮುತ್ತಲಿಂದ ಅನೇಕ ರಾಜಾದಿರಾಜರು ಬರುತ್ತಾರೆ. ಆದರೆ ರಾಜ ಮಹಾರಾಜರ ಮಧ್ಯೆ ಶ್ರೀಮತಿಯು ನನ್ನನ್ನು ವರಿಸಬೇಕೆಂದರೆ ನನಗೆ ನಿನ್ನ ರೂಪವೂ ಬೇಕು ಎಂದು ಕೇಳುತ್ತಾರೆ. ಆದ್ದರಿಂದ ದಯಮಾಡಿ ನಿನ್ನ ಸೌಂದರ್ಯವನ್ನು ನನಗೆ ನೀಡಿ ನಾನು ಜಯಿಸುವಂತೆ ವಿವಾಹವಾಗುವಂತೆ ಮಾಡಬೇಕೆಂದು ನಾರದರು ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣನು ನೀವೆಲ್ಲೇ ಇದ್ದರೂ ನಾನು ನಿಮ್ಮ ಹಿಂದೆ ವೈದ್ಯನಂತೆ ಇರುತ್ತೇನೆ ಎಂದು ತಿಳಿಸುತ್ತಾನೆ. ನಾರಾಯಣನು ಮನದಲ್ಲಿ ಶ್ರೀಮತಿಗೆ ನಾರದರ ಮುಖವು ಕಪಿಯ ಮುಖದಂತೆ ಕಾಣಲಿ ಎಂದು ಹಾರೈಸಿ ಮುಗುಳ್ನಕ್ಕೂ ಸುಮ್ಮನಾಗುತ್ತಾನೆ. ಇದರಿಂದ ತೃಪ್ತಿಗೊಂಡ ನಾರದರು ಸ್ವಯಂವರ ನಡೆಯುತ್ತಿದ್ದ ಸ್ಥಾನಕ್ಕೆ ತೆರಳುತ್ತಾರೆ. ಆದರೆ ನಾರದರಿಗೆ ವಿಷ್ಣುವಿನ ಮನಸ್ಸಿನ ಆಂತರ್ಯವು ಅರ್ಥವಾಗದೆ ತಾನೇ ಸುರಸುಂದರ ಎಂದು ಅಂದುಕೊಂಡಿರುತ್ತಾರೆ. ಅಲ್ಲಿ ಯುವಕರ ನಡುವೆ ನಾರದರು ಸ್ಪರ್ಧಿಯಾಗಿ ಸ್ವಯಂವರದ ಮಂಟಪವನ್ನು ಪ್ರವೇಶಿಸುತ್ತಾರೆ. ನಾರದರು ತಾನು ವಿಷ್ಣುವಂತೆ ಕಾಣುವ ಕಾರಣ ಶ್ರೀಮತಿಯು ತನ್ನನ್ನೇ ವರಿಸುವಳು ಎಂಬ ಆತ್ಮವಿಶ್ವಾಸದಿಂದ ಒಳನಡೆಯುತ್ತಾರೆ. ಅಲ್ಲಿದ್ದ ಎಲ್ಲ ಜನರಿಗೂ ನಾರದರು ಮಹರ್ಷಿಗಳಂತೆಯೇ ಕಾಣುತ್ತಾರೆ. ಆದರೆ ನಾರದರನ್ನು ಕಾಪಾಡಲು ಇಬ್ಬ ಶಿವನ ಗಣರು ಬಂದಿರುತ್ತಾರೆ. ಅವರಿಗೆ ನಾರದರ ನಿಜವಾದ ರೂಪವು ಕಾಣುತ್ತದೆ. ಅವರಿಬ್ಬರು ನಾರದರನ್ನು ಹಾಸ್ಯ ಮಾಡತೊಡಗುತ್ತಾರೆ. ಖಂಡಿತವಾಗಿಯೂ ನಾರದರು ಶ್ರೀಮತಿಯ ಮನಸ್ಸನ್ನು ಗೆಲ್ಲುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಒಂದು ರೀತಿಯ ಮೋಹಕ್ಕೆ ಒಳಗಾಗಿದ್ದ ನಾರದರು ಅವರ ಮಾತನ್ನು ಲೆಕ್ಕಿಸುವುದಿಲ್ಲ. ಕಡೆಗೆ ರಾಜಕುಮಾರಿಯಾದ ಶ್ರೀಮತಿಯು ಕೈಯಲ್ಲಿ ಚಿನ್ನದ ಮಾಲೆಯನ್ನು ಹಿಡಿದುಕೊಂಡು ಸ್ವಯಂವರದ ಮಂಟಪವನ್ನು ಪ್ರವೇಶಿಸುತ್ತಾಳೆ. ಆಕೆಯ ಮುಖದಲ್ಲಿ ಮಹಾಲಕ್ಷ್ಮಿಯ ಕಾಂತಿ ಇರುತ್ತದೆ. ಅನುರೂಪವಾದ ವರವನ್ನು ಹುಡುಕುತ್ತಾ ಶ್ರೀಮತಿಯು ಸ್ವಯಂವರ ಮಂಟಪಕ್ಕೆ ಆಗಮಿಸುತ್ತಾಳೆ. ವಿಷ್ಣುವಿನ ದೇಹವನ್ನು ಹೊಂದಿದ್ದರೂ ಕಪಿಯ ಮುಖವನ್ನು ಹೊಂದಿರುವ ನಾರದರನ್ನು ಕಂಡು ಸಿಡಿಮಿಡಿಗೊಳ್ಳುತ್ತಾಳೆ. ಕೊನೆಗೆ ತನ್ನ ಮನಸ್ಸಿಗೆ ಒಪ್ಪಿದ ವರನನ್ನು ಕಾಣದೆ ಯಾರಿಗೂ ಮಾಲೆ ಹಾಕದೆ ಸುಮ್ಮನೆ ನಿಂತು ಬಿಡುತ್ತಾಳೆ. ನಾರದರಿಗೆ ತಮ್ಮ ಮುಖವು ಕಪಿಯ ಮುಖದಂತೆ ಇರುವುದನ್ನು ತಿಳಿದು ಕೋಪಕ್ಕೆ ಒಳಗಾಗುತ್ತಾರೆ. ಕೊನೆಗೆ ಇವರೆಲ್ಲರ ಮಧ್ಯೆಗೆ ಶ್ರೀಮತಿಗೆ ಶ್ರೀಮಾನ್ ನಾರಾಯಣನು ಗೋಚರನಾಗುತ್ತಾನೆ. ತಕ್ಷಣವೇ ಶ್ರೀಮತಿಯು ತನ್ನ ಕೈಯಲ್ಲಿದ್ದ ಸ್ವಯಂವರದ ಮಾಲೆಯನ್ನು ಭಗವಾನ್ ವಿಷ್ಣುವಿಗೆ ಕೊರಳಿಗೆ ಹಾಕಿ ವಿಷ್ಣುವನ್ನು ಒಲಿಸಿಕೊಂಡು ವಿಷ್ಣುವಿನೊಂದಿಗೆ ವಿಷ್ಣು ಲೋಕಕ್ಕೆ ತೆರಳುತ್ತಾಳೆ. ತಾನೇ ದೊಡ್ಡವರೆಂಬ ಭಾವನೆ ಮತ್ತು ಅತಿಯಾದ ಊಹೆ ಯಾರಿಗೂ ಇರಬಾರದು ಎಂದು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಈ ಕಥೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಷ್ಣು ಮತ್ತು ಶಿವನ ಮಾಯೆಯಿಂದ ನಾರದರ ಗರ್ವವನ್ನು ಭಂಗ ಮಾಡಿದ್ದ ಈ ಕಥೆ ಕೇಳಿದ ಎಲ್ಲರಿಗೂ ಶಿವ ಮತ್ತು ವಿಷ್ಣುವಿನ ಆಶೀರ್ವಾದವಾಗಲಿ ಅಂತ ಅನಿಸ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.